ಈಗ ನೆಕ್ಸ್ಟ್ ನಾನು ನಿಮಗೆ ಸಿಂಪಲ್ಲಾಗಿ ಪನ್ನೀರ್ ರೈಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ರೈಸು ನಮಗೆ ತುಂಬ ರುಚಿ ಕೊಡುತ್ತೆ, ಜೊತೆಗೆ ನಮಗೆ ಎನರ್ಜಿ ಸಹ ಕೊಡುತ್ತೆ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅವ್ರಿಗಂತೂ ಒಳ್ಳೆ ಪ್ರೋಟೀನ್ ಇರೋಂಥ ಒಂದು ಬ್ರೇಕ್ಫಾಸ್ಟೇ ಇದಾಗಿರುತ್ತೆ. ಸೊ ನಾವು ಯಾವಾಗೂ ಸೇಮ್ ಪನ್ನೀರ್ನ ಒಂದೇ ಥರ ತಿಂದು ಬೋರ್ ಆಗಿದ್ರೆ ಈ ಥರ ಸಹ ಟ್ರೈ ಮಾಡ್ಬೋದು. ಸೊ ಫಸ್ಟ್ ಇಲ್ಲಿ ನಾವು ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅಂತ ಸಿಡಿದ್ಮೇಲೆ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿನ ಕೆಂಪಗಾಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಟೊಮೆಟೊ ಸಾಫ್ಟ್ ಆಗೋವರೆಗೂ ನೀವು ಬೇಯಿಸ್ಕೊಬೇಕಾಗುತ್ತೆ. ನಾನು ಪ್ರತಿ ಸತಿ ಹೇಳ್ತೀನಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಆ ಒಂದು ಡಿಶ್ ರುಚಿ ಹೆಚ್ಚಾಗುತ್ತೆ. ಸೊ ಈಗ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕಿ ನೀಟಾಗಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ನೀವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ಟೊಮೆಟೊ ಮತ್ತು ಈರುಳ್ಳಿ ಎಷ್ಟು ಚೆನ್ನಾಗಿ ಬಂದರೆ ಅಷ್ಟು ರುಚಿ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿದು. ಸೊ ನೋಡಿ, ಇದು ಮನೇಲಿ ಮಾಡಿರೋಂಥ ಒಂದು ಪನ್ನೀರು. 200 ಗ್ರಾಮ್ ಆಗೋಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ನಾನು. ಸೊ ಎಲ್ಲ ಇದು ಚೆನ್ನಾಗಿ ಬೆಂದಾದ್ಮೇಲೆ ಅದನ್ನ ಸ್ಲೈಸಾಗಿ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡು, ಬೆಟರ್ ನೀವು ಸ್ಕ್ವೇರ್ ಶೇಪ್ಗೆ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಆದಷ್ಟು ಸ್ಮಾಲ್ ಪೀಸ್ ಮಾಡ್ಕೊಳ್ಳಿ. ಯಾಕಂದರೆ ಇದು ನಾವು ರೈಸ್ ಮಾಡ್ತಾ ಇರೋದ್ರಿಂದ ಆ ಸ್ಮಾಲ್ ಪೀಸಸ್ ಹಾಕಿದರೆ ನಮಗೆ ರುಚಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಪ್ರತಿ ತುತ್ತಿಗೂ ನಮಗೆ ಬಾಯಿಗೆ ಸಿಗ್ತಾ ಇರುತ್ತೆ ಪನ್ನೀರು. ಅದಕ್ಕೋಸ್ಕರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಪನ್ನೀರನ್ನ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಒಂದು 10-20 ಸೆಕೆಂಡ್ ಅಷ್ಟು ನೀವು ಇದನ್ನು ಬೇಯಿಸ್ಕೊಳ್ಳಿ. ಪನ್ನೀರ್ ಸಾಕು, ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಪನ್ನೀರ್ ಬೇಯಿಸೋ ಅವಶ್ಯಕತೆಯೇ ಇಲ್ಲ, ಬಟ್ ರುಚಿ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು 10-20 ಸೆಕೆಂಡ್ ಬೇಯಿಸ್ಕೊಳ್ಳೋದ್ರಿಂದ ಇದು ನೀಟಾಗಿ ಬೆಂದಾದಮೇಲೆ ನೆಕ್ಸ್ಟ್ ಇದಕ್ಕೆ ರೈಸು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟಿಯಾದಂಥ ರೈಸ್ ರೆಡಿ ಆಗುತ್ತೆ. ಸೊ ಖಾರಕ್ಕೆ ನೀವು ಬೇಕಾದರೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು, ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು, ಅಥವಾ ಖಾರದ ಪುಡಿ ಆದರೂ ಯೂಸ್ ಮಾಡ್ಬೋದು. ಏನಕ್ಕೆ ಅಂತಂದರೆ ಹಸಿಮೆಣಸಿನ್ಕಾಯಿ ಕೆಲವರು ತಿಂತಾರೆ, ಕೆಲವರು ತಿನ್ನೋದಿಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ನಾನು ಹೇಳ್ದಂಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾದಂಥ ಪನ್ನೀರ್ ರೈಸ್ ರೆಡಿನೇ ಆಗಿಬಿಡುತ್ತೆ. ಸೊ ಒಂದ್ಸತಿ ಈ ಥರ ನೀವು ಟ್ರೈ ಮಾಡಿ ನೋಡಿ, ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ. ಸೊ ಇದು ಒನ್ ಡೇ ಬ್ರೇಕ್ಫಾಸ್ಟ್ ಆಗುತ್ತೆ ನಮಗೆ, ಮಾರ್ನಿಂಗೂ ಆಗುತ್ತೆ, ನೆಕ್ಸ್ಟ್ ಆಫ್ಟರ್ನೂನ್ ಲಂಚ್ಗೂ ಸಹ ಚೆನ್ನಾಗಿರುತ್ತೆ. ಡ್ರೈ ಆಗೋದಿಲ್ಲ, ಯಾಕಂದರೆ ಪನ್ನೀರ್ ಹಾಕಿರೋದ್ರಿಂದ ಟೆಕ್ಸ್ಚರು ಎಲ್ಲನೂ ತುಂಬ ಚೆನ್ನಾಗಿರುತ್ತೆ, ನಮ್ಗೆ ತಿನ್ನೋದಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ. ಸೊ ಇಷ್ಟು ಪನ್ನೀರ್ ರೈಸ್ ಮಾಡ್ಕೊಳ್ಳೋದು. ಬನ್ನಿ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿನ ನೋಡೋಣ.